ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೈ AMH ಈಸ್ ನಾಟ್ ಈಕ್ವಲ್ ಟು ಗುಡ್ ಕ್ವಾಲಿಟಿ ಎಗ್ಸ್ ಹೇಗೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಇದರ ಅರ್ಥ AMH ಹೈ ಇರುತ್ತೆ, ತುಂಬ ಹೈ AMH ಇರುತ್ತೆ. ಸೊ ಆದ್ರೂ ಕನ್ಸೀವ್ ಆಗ್ತಾ ಇರೋದಿಲ್ಲ ಸುಮಾರಷ್ಟು ಜನ. ಓಕೆ, ಹೈ AMH ಇದೆ, ಅದರ ಅರ್ಥ ಏನು? ಹೈ AMH ಇದೆ ಆದ್ರೂ ನಾನು ಯಾಕೆ ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದು ಉತ್ತರ. ಓಕೆ, ಫಸ್ಟು AMH ಅಂತಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್. ಇದೊಂದು ಹಾರ್ಮೋನು ನಮ್ಮ ಬ್ಲಡ್ಡಲ್ಲಿ ಸಿಗುವಂತಹ ಹಾರ್ಮೋನ್. ಓಕೆ, ಈ ಹಾರ್ಮೋನ್ ಎದರಿಂದ ಪ್ರೊಡ್ಯೂಸ್ ಆಗಿರುತ್ತೆ ಅಂತಂತಂದರೆ ಸ್ಮಾಲ್ ಆ್ಯಕ್ಟಿವ್ ಫಾಲಿಕಲ್ಸ್, ನಮ್ಮ ಓವರಿನಲ್ಲಿ ಇರೋವಂತಹ ಸ್ಮಾಲ್ ಫಾಲಿಕಲ್ಸಿಂದ, ಆ್ಯಕ್ಟಿವ್ ಆಗಿರೋ ಫಾಲಿಕಲ್ಸಿಂದ ಈ ಆ್ಯಂಟಿಮುಲೇರಿಯನ್ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಇದನ್ನು ಮೆಷರ್ ಮಾಡಿದವಾಗ ಆ್ಯಂಟಿಮುಲೇರಿಯನ್ ಹಾರ್ಮೋನು ನಿಮ್ಮ ರಕ್ತದಲ್ಲಿ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡವಾಗ ಅದರ ಅರ್ಥ ಅದು ಲೋ ಇದೆ, ಹೈ ಇದೆ, ವಿದಿನ್ ರೇಂಜ್ ಇದೆ, ಮೀಡಿಯಮ್ ಇದೆ, ನಾರ್ಮಲ್ ಇದೆ ಅನ್ನೋದು ಏನು ಬರುತ್ತಲ್ಲ ರಿಸಲ್ಟು, ಅದರ ಅರ್ಥ ಏನು ಅಂತಂತಂದರೆ AMH ಹೈ ಇದೆ ಅಂತಂತಂದರೆ ನಿಮ್ಮ ಹತ್ರ ರಿಸರ್ವ್ ತುಂಬ ಇದೆ ಅಂತ. ಓಕೆ, ಯಾವಾಗ AMH ತುಂಬ ಕಮ್ಮಿ ಬರುತ್ತೆ ಅದರ ಅರ್ಥ ನಿಮ್ಮ ಹತ್ರ ರಿಸರ್ವ್ ಕಮ್ಮಿ ಇದೆ ಅಂತ ಅಷ್ಟೇ. ಆದರೆ AMH ಇಂದ ನಿಮಗೆ ಆ್ಯಕ್ಚುಯಲ್ ನಂಬರ್ ಆಫ್ ಎಗ್ಸ್ ಗೊತ್ತಾಗೋದಿಲ್ಲ. ನಿಮ್ಮ ಹತ್ರ ಎಷ್ಟು ಎಗ್ಸ್ ಇದೆ, ಆ್ಯಕ್ಚುಯಲ್ ಆಗಿ ರಿಯಲ್ ಆಗಿ ಎಷ್ಟು ಎಗ್ಸ್ ಇದೆ ನಿಮ್ಮ ಹತ್ರ ಅನ್ನೋದನ್ನ ಹೇಳೋದಿಲ್ಲ AMH. ಓಕೆ, ಬರೀ ಏನು ಹೇಳುತ್ತೆ, ಇದೆ, ಜಾಸ್ತಿ ಇದೆ, ಕಮ್ಮಿ ಇದೆ ಅನ್ನೋದು ಅಷ್ಟೇ ಹೇಳುತ್ತೆ. ಓಕೆ, ಎಸ್ಟಿಮೇಷನ್ ಕೊಡುತ್ತೆ, ಒಂದು ಎಸ್ಟಿಮೇಷನ್, ಇದು ರಫ್ ಎಸ್ಟಿಮೇಷನ್ ಅಷ್ಟೇ. ಓಕೆ, ಸೊ ಹೈ AMH ಇದೆ ಅಂತಂದು ಮಾತ್ರಕ್ಕೆ ನಮ್ಮ ಹತ್ರ ಜಾಸ್ತಿ ರಿಸರ್ವ್ ಇದೆ ಅಂತ ಮಾತ್ರ ಅರ್ಥನೇ ಹೊರತು ಇಟ್ ಡಸಂಟ್ ಮೀನ್ ದಟ್ ನಮ್ಮ ಹತ್ರ ಇರೋ ಎಲ್ಲ ಎಗ್ಸೂ ತುಂಬ ಸೂಪರ್ ಕ್ವಾಲಿಟಿ ಇದೆ, ಗುಡ್ ಕ್ವಾಲಿಟಿ ಇದೆ ಅಂತ ಏನೂ ಅರ್ಥ ಅಲ್ಲ. ಹೇಗೆ ಅಂತಂತಂದರೆ, ಒಂದು ಏಜ್. ಓಕೆ, ಏಜ್ ಜಾಸ್ತಿ ಆಗ್ತಾ ಆಗ್ತಾ ಎಗ್ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಓಲ್ಡರ್ ವುಮನ್ ಅಂದರೆ ಸ್ವಲ್ಪ ಏಜ್ ಆದ ಮೇಲೆ ಅವ್ರ AMH ಜಾಸ್ತಿ ಇರಬಹುದು. ಓಕೆ, ಆದರೆ ಏಜ್ ಜಾಸ್ತಿ ಇರೋದ್ರಿಂದ ಅವ್ರ ಹತ್ರ ಇರೋಂತಹ ಎಗ್ಸ್ ಜೆನೆಟಿಕಲಿ ಚೆನ್ನಾಗಿಲ್ಲದೆ ಇರಬಹುದು. ಓಕೆ, ಒಳಗಡೆ ಕೌಂಟ್ ಜಾಸ್ತಿ ಇದೆ, ಆಯಿತಾ, ಆದರೆ ರಿಸರ್ವ್ ಜಾಸ್ತಿ ಇದೆ. ಬೇಸಿಕಲಿ ರಿಸರ್ವ್ ಜಾಸ್ತಿ ಇದೆ, ಆದರೆ ಇರೋ ಎಗ್ಸಲ್ಲಿ ಎಲ್ಲನೂ ಹೆಲ್ದಿ ಇಲ್ಲದೇ ಇರಬಹುದು. ಓಕೆ, ಏಜು ಒಂದು ಫ್ಯಾಕ್ಟರ್. ಇನ್ನೊಂದು ಫ್ಯಾಕ್ಟರ್, ಈಗ PCOD ಇದ್ದಂಥವ್ರಿಗೂ ಕೂಡ AMH ಯೂಶ್ವಲ್ ಆಗಿ ಜಾಸ್ತಿ ಇರುತ್ತೆ. ನನಗೆ ಹಾಗೆ ಇದ್ದಿದ್ದು AMH ಜಾಸ್ತಿ ಇರುತ್ತೆ. AMH ಜಾಸ್ತಿ ಇದೆ ಅಂದರೆ ನನ್ನ ಹತ್ರ ರಿಸರ್ವ್ ಜಾಸ್ತಿ ಇದೆ, ಆದರೆ ಪ್ರಾಪರಾಗಿ ಓವ್ಯುಲೇಷನ್ ಆಗೋದೇ ಇಲ್ಲ. ಓಕೆ, ಆ್ಯಂಡ್ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುತ್ತೆ, ಓವ್ಯುಲೇಷನ್ ಆಗಬಹುದು, ಆ್ಯಂಡ್ ಸುಮಾರು ಹಾಗೆ ಇದ್ದು ಅವು ಸಿಸ್ಟಾಗಿ ಕನ್ವರ್ಟ್ ಆಗಬಹುದು, ಜೆನೆಟಿಕಲಿ ಪ್ರಾಬ್ಲಮ್ ಇರಬಹುದು. ಓಕೆ, ಸೊ AMH ಜಾಸ್ತಿ ಇದ್ದ ಮಾತ್ರಕ್ಕೆ ನಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಲ್ಲ. AMH ಯಾವತ್ತೂ ನಮ್ಮ ಎಗ್ಸ್ ಹೇಗಿದೆ, ಎಗ್ ಹೆಲ್ತ್ ಹೇಗಿದೆ, ಜೆನೆಟಿಕಲಿ ಎಗ್ ಹೇಗಿದೆ ಅನ್ನೋದನ್ನು ಹೇಳೋದಿಲ್ಲ AMH. ಓಕೆ, ಸೊ AMH ಏನು ಮಾಡುತ್ತೆ, ನಿಮ್ಮ ಹತ್ರ ರಿಸರ್ವ್ ಚೆನ್ನಾಗಿದೆ ಅನ್ನೋದನ್ನು ಮಾತ್ರ ಹೇಳುತ್ತೆ ಹೊರತು ರಿಸರ್ವಲ್ಲಿ ಇರೋ ಅಂತಹ ಎಗ್ಸು ಹೌ ಹೆಲ್ದಿ ದೇ ಆರ್ ಅನ್ನೋದನ್ನು ಹೇಳೋದಿಲ್ಲ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂತಂದರೆ AMH ಈಸ್ ನಥಿಂಗ್ ಬಟ್ ಲೈಬ್ರರಿ. ಓಕೆ, ಒಂದು ಬುಕ್ ಲೈಬ್ರರಿ. ಆ ಬುಕ್ ಲೈಬ್ರರಿನಲ್ಲಿ ಸುಮಾರಷ್ಟು ಬುಕ್ಸ್ ಇದೆ, ಆಯಿತಾ. ಚಿಕ್ಕ ಲೈಬ್ರರಿ, ದೊಡ್ಡ ಲೈಬ್ರರಿ, ಮಕ್ಕಳ ಲೈಬ್ರರಿ, ಆ ಥರ ಬೇಕಾದಷ್ಟು ಲೈಬ್ರರೀಸ್ ಇದ್ರೂ ಕೂಡ ಒಂದು ಲೈಬ್ರರಿ ಆದಮೇಲೆ ಸುಮಾರಷ್ಟು ಬುಕ್ಸ್ ಇರುತ್ತೆ. ಓಕೆ, ಸೊ AMH ಏನು ಮಾಡುತ್ತೆ, ಇಷ್ಟು ಬುಕ್ಸ್ ಇದೆ ಅನ್ನೋದನ್ನು ಹೇಳುತ್ತೆ ಅಷ್ಟೇ. ಓಕೆ, ಆದರೆ ಈಗ ನನಗೆ ಸೆಂಟಿಮೆಂಟಲ್ ಸ್ಟೋರೀಸ್ ಇಷ್ಟ, ನಿಮಗೆ ಬೇರೆ ಸ್ಟೋರೀಸ್ ಇಷ್ಟ ಇದ್ದಿರಬಹುದು, ಕಂಟೆಂಟ್ ಓರಿಯೆಂಟೆಡ್, ಜನರ್ ಅಂದರೆ ಬುಕ್, ಯಾವ ತರಹದ ಬುಕ್ಕನ್ನು ನೀವು ಓದ್ತೀರಾ, ಯಾವ ತರಹದ ಕತೆಗಳನ್ನ ನೀವು ಓದ್ತೀರಾ ಅನ್ನೋದು ಮನುಷ್ಯನಿಂದ ಮನುಷ್ಯನಿಗೆ ಡಿಫ್ರೆಂಟ್ ಆಗುತ್ತಲ್ವಾ. ಸೊ ಹಾಗೆ ಅಷ್ಟು ದೊಡ್ಡ ಲೈಬ್ರರಿ ಇದ್ರೂ ನಾನೇನು ಮಾಡ್ತೀನಿ, ಓನ್ಲಿ ಫ್ಯೂ ಬುಕ್ಸ್ನ ಸೆಲೆಕ್ಟ್ ಮಾಡ್ತೀನಿ. ನನಗಿಷ್ಟ ಆಗುವಂತಹ ಕೆಲವು ಬುಕ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಓದೋದಕ್ಕೆ. ಓಕೆ, ದಿಸ್ ಈಸ್ ವಾಟ್ ಇಟ್ ಇಸ್. AMH ಅಂತಂದರೆ ಫುಲ್ ಲೈಬ್ರರಿ, ಆದರೆ ಆ ಲೈಬ್ರರಿನಲ್ಲಿ ಓನ್ಲಿ ಫ್ಯೂ ಎಗ್ಸು ನಾರ್ಮಲ್ ಆಗಿರುತ್ತೆ, ಆ್ಯಂಡ್ ಫರ್ಟಿಲೈಸ್ ಆಗುತ್ತೆ, ಆ್ಯಂಡ್ ಗುಡ್ ಕ್ವಾಲಿಟಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಂತಹ ಎಗ್ಸಿಂದ. ಓಕೆ, ಸೊ AMH ಡಸಂಟ್ ಮೀನ್ ದಟ್ AMH ಇದೆ ಅಂತ ಮಾತ್ರಕ್ಕೆ ರಿಸರ್ವ್ ಚೆನ್ನಾಗಿದೆ ಅಂತ ಅಷ್ಟೇ ಅರ್ಥನೇ ಹೊರತು ನಿಮ್ಮ ಹತ್ರ ಇರೋ ಅಂತಹ ಎಗ್ಸ್ ಎಲ್ಲ ಟಾಪ್ ಮೋಸ್ಟ್ ಕ್ವಾಲಿಟಿ ಎಗ್ಸ್ ಇದೆ ಅಂತ ಅರ್ಥ ಅಲ್ಲ.
ಓಕೆ. ಸೊ AMH ಜಾಸ್ತಿ ಇದ್ರೂ ಕೂಡ ಕನ್ಸೀವ್ ಆಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಫರ್ಟಿಲಿಟಿ ಇಶ್ಯೂಸ್ ಇರುತ್ತೆ. ನಾಟ್ ಏಬಲ್ ಟು ಕನ್ಸೀವ್ ಅಂತ ಬರ್ತಾರೆ. ಓಕೆ. ಸೊ ಈಗ PCOD ಇದ್ದಿದ್ದೇ ನಂದು ಎಕ್ಸಾಂಪಲ್. ಓಕೆ. ನಂದು AMH ಎಲ್ಲ ಜಾಸ್ತಿನೇ ಇತ್ತು. ನಾನು 7.88 ಹೀಗೆ ಇರ್ತಾ ಇದೆ ಇದು. ಅಂದರೆ ರಿಸಲ್ಟ್ ಚೆನ್ನಾಗಿದೆ. ಆದರೆ ಓವ್ಯುಲೇಷನ್ ಆಗ್ತಾ ಇಲ್ಲ. ಕನ್ಸೀವ್ ಆಗೋದಕ್ಕೆ ಆಗ್ತಾ ಇಲ್ಲ. ಓಕೆ. ಸೊ ಅದೇ ಪ್ರಾಬ್ಲಮ್. ಆ್ಯಂಡ್ ಆ ಓವ್ಯುಲೇಷನ್ ಆದ್ರೂ ಕೂಡ ಓವ್ಯುಲೇಟ್ ಆಗಿರೋ ಎಗ್ ಹೆಲ್ತ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಅದಕ್ಕೂ AMHಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. AMH ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಅದರ ಅರ್ಥ ಬರೀ ಎಗ್ ರಿಸರ್ವ್ ಜಾಸ್ತಿ ಇದೆ ಅಂತ ಅಷ್ಟೇ ಅರ್ಥ. ಓಕೆ. AMH ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ನಾವು ಈಸಿಯಾಗಿ ಕನ್ಸೀವ್ ಆಗಿಬಿಡ್ತೀವಿ ಅನ್ನೋ ಯಾವುದೇ ಮಿಸ್ಕಾನ್ಸೆಪ್ಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂತಂದರೆ ಬರೀ ಓವರ್ ಆಲ್ ರಿಸರ್ವ್ ಮೇಲೆ ನಿಮ್ಮ ಫರ್ಟಿಲಿಟಿ ಡಿಪೆಂಡ್ ಆಗಲ್ಲ. ನಿಮ್ಮ ಹೆಲ್ತ್, ಓವರ್ ಆಲ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಏಜ್ ಆಗಿರ್ಬೋದು, ಎಗ್ ಕ್ವಾಲಿಟಿ ಆಗಿರ್ಬೋದು, ಕೌಂಟ್ ಆಗಿರಬಹುದು, ಆ್ಯಂಡ್ ಹಾರ್ಮೋನಲ್ ಲೆವೆಲ್ಸ್ ಆಗಿರಬಹುದು, ಓವ್ಯುಲೇಷನ್ ಆಗ್ತಾ ಇದೆನೋ ಆಗ್ತಾ ಇಲ್ವೋ ಅನ್ನೋದಾಗಿರಬಹುದು, ಎಗ್ ಕ್ವಾಲಿಟಿ ಅಂತಂದರೆ ಜೆನೆಟಿಕಲಿ ಹೌ ಇಟ್ ಇಸ್ ಅನ್ನೋದಾಗಿರ್ಬೋದು, ಮೇಲ್ ಫ್ಯಾಕ್ಟರ್ ಥಿಂಗ್ಸ್ ಏನೇನೆಲ್ಲ ಇರುತ್ತೆ ಅವ್ರ ಕಡೆಯಿಂದನೂ, ಹಸ್ಬೆಂಡ್ ಕಡೆಯಿಂದನೂ ಎಲ್ಲ ಸರಿಯಾಗಿತ್ತು ಆ್ಯಂಡ್ ಯೂಟ್ರಸ್ ರಿಲೇಟೆಡ್ ಎಲ್ಲನೂ ಸರಿಯಾಗಿತ್ತು ಅಂತಂತಂದರೆ ಮಾತ್ರ ಕನ್ಸೀವ್ ಆಗ್ತೀರಾ ಈಸಿಯಾಗಿ. ಆಯಿತಾ? ಇಲ್ಲ ಅಂತಂತಂದರೆ ಬೇಡ, ಅದು ಮಾತಾಡೋದೇ ಬೇಡ ಅನ್ನುವಂತಹ ಸಿಚುವೇಶನ್ ಅದು. ಆ್ಯಂಡ್ AMH ಜಾಸ್ತಿ ಇದೆ ಅಂತಂತಂದರೆ ಫಸ್ಟ್ ಡಾಕ್ಟ್ರ್ ಹತ್ರ ಹೋಗಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾತಾಡಿ. ಆಯಿತಾ? ಡಾಕ್ಟರ್ ಬರೀ AMH ಮೇಲೇ ನಿಮ್ಮ ಓವರ್ ಆಲ್ ಫರ್ಟಿಲಿಟಿನ ಡಿಸೈಡ್ ಏನು ಮಾಡೋದಿಲ್ಲ. ಅದ್ರ ಜೊತೆಗೆ ಬೇರೆ ಎಲ್ಲ ಫ್ಯಾಕ್ಟರ್ಸ್ನು ಹಿಡ್ಕೊಂಡು ವಾಟ್ ಈಸ್ ಎಕ್ಸಾಕ್ಟ್ಲಿ ಯುವರ್ ಸಿಚುವೇಶನ್ ಅನ್ನೋದನ್ನು ಅನಲೈಸ್ ಮಾಡಿ ಏನು ಮಾಡಬೇಕು, ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀರಾ ಅಥವಾ ಬರೀ ಸ್ವಲ್ಪ ಸಪ್ಲಿಮೆಂಟ್ಸ್ ಸಾಕಾ ಅಥವಾ ಏನಾದರೂ ಹಾರ್ಮೋನಲ್ ಮೆಡಿಸಿನ್ಸ್ ಏನಾದರೂ ಬೇಕಾ ಅನ್ನೋದನ್ನು ನೋಡಿಕೊಂಡು ಡಾಕ್ಟರ್ಸ್ ಹೇಳ್ತಾರೆ ಏನು ಮಾಡಬೇಕು ಅಂತ. ಓಕೆ. AMH ಈಸ್ ನಾಟ್ ಈಕ್ವಲ್ ಟು ಗುಡ್ ಕ್ವಾಲಿಟಿ ಎಗ್ಸ್. ಆಯಿತಾ? ಯಾವುದೇ ಥರನಾಗಿ ಎಗ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು AMH ಹೇಳೋದಿಲ್ಲ. ಓಕೆ. ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.